ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರ ಜೀವನದಲ್ಲಿ ನಡೆಯಬಹುದಾದಂತಹ ಬಹುದೊಡ್ಡದಾದ ರಹಸ್ಯ. ಎರಡು ದೇವರುಗಳು ಇವರ ಜೀವನವನ್ನು ಬದಲಾಯಿಸಲು ಬಂದಿದ್ದಾರೆ. ಈಗ ಅಮಾವಾಸ್ಯೆ ಮುಗಿದಿದೆ. ಇನ್ನು ಮುಂದಿನ ಜನವರಿ 19, 20, 21, 22, 23 ದಿನಗಳವರೆಗೆ ಇವರ ಮನೆಯಲ್ಲಿ ರಹಸ್ಯವಾದ ಚಟುವಟಿಕೆ ಏನು ನಡೆಯುತ್ತಿದೆ ಸಂಪೂರ್ಣವಾಗಿ ತಿಳಿದುಕೊಂಡರೆ ಕನ್ಯಾ ರಾಶಿಯವರು ಆಶ್ಚರ್ಯಚಕಿತರಾಗೋದು ಖಂಡಿತವಾಗಿ. ಇವರ ಜೀವನದಲ್ಲಿ ನಡುಕ ಹುಟ್ಟಿಸುವಂತಹ ಕೆಲವೊಂದಿಷ್ಟು ಘಟನೆಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ಕನ್ಯಾ ರಾಶಿಯವರೇ, ನಿಮ್ಮಲ್ಲಿ ಅನೇಕರು ಇದುವರೆಗೆ ಗಮನಿಸದೆ ಹೋದ ಒಂದು ಅತ್ಯಂತ ರಹಸ್ಯಮಯ ಹಾಗೂ ಅಚ್ಚರಿಯ ರಹಸ್ಯವನ್ನು ಇಂದು ನಾವು ಹೇಳಲು ಹೊರಟಿದ್ದೇವೆ. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಆಗಮಿಸುತ್ತಿವೆ ಎಂಬುದು ನಿಮಗೆ ತಿಳಿದೋ ತಿಳಿಯದೆಯೇ ನಿಮ್ಮ ಜೀವನದಲ್ಲಿ ಅಸ್ತಿತ್ವಕ್ಕೆ ಬಂದೇ ಇರೋದಿಲ್ಲ. ಆದರೆ ಕೇವಲ ಇವರ ಒಂದು ಅಸ್ತಿತ್ವದಿಂದ ಮಾತ್ರ ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸಬಲ್ಲ ಕ್ಷಣ ಮಾತ್ರದಲ್ಲಿ ನಿಮ್ಮ ಜೀವನದ ದಿಕ್ಕನ್ನು ಶಕ್ತಿಯನ್ನು ಬಳಸಿಕೊಂಡು ನಿಮ್ಮನ್ನು ವಿಶೇಷವಾದ ಒಂದು ಸ್ಥಿತಿಗೆ ಕರೆದುಕೊಂಡು ಹೋಗುವಂಥ ಸಂಪೂರ್ಣವಾದ ಶಕ್ತಿ ಈ ದೇವತೆಗಳಿಗೆ ಇರುತ್ತದೆ. ಒಟ್ಟಾರೆಯಾಗಿ ಇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ವಿಶೇಷವಾದ ಸಂಚಲನವನ್ನು ಮೂಡಿಸುತ್ತದೆ. ಈ ಶಕ್ತಿಗಳು ಕೃಪೆ ತೋರಿದರೆ ಮಾತ್ರ ನಿಮ್ಮ ಜೀವನ ಕ್ರಮಬದ್ಧವಾಗಿ, ಶಾಂತವಾಗಿ ಮತ್ತು ಸಮೃದ್ಧಿಯಿಂದ ತುಂಬುತ್ತದೆ. ಆದರೆ ಅವು ನಿರ್ಲಕ್ಷ್ಯಗೊಂಡರೆ ನಿಮ್ಮ ಶ್ರಮದ ಫಲವೇ ಕೈತಪ್ಪುವ ಸಂದರ್ಭವೂ ಬರಬಹುದು. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ದೊಡ್ಡ ಅಪಾಯಗಳ ಹತ್ತಿರ ಬಂದು ಅಚ್ಚರಿಯಾಗಿ ತಪ್ಪಿಸಿಕೊಂಡಿರುವುದನ್ನು ನೀವು ಗಮನಿಸಿದ್ದೀರಾ. ಅದನ್ನು ನೀವು ಸಾಮಾನ್ಯ ಘಟನೆ ಎಂದುಕೊಂಡಿರಬಹುದು. ಆದರೆ ವಾಸ್ತವದಲ್ಲಿ ಈ ದಿವ್ಯ ಶಕ್ತಿಗಳು ನಿಮ್ಮನ್ನು ಕಾಣದ ಕೈಯಿಂದ ಕಾಪಾಡಿಕೊಂಡು ಬಂದಿದೆ. ನಿಮ್ಮ ಶುದ್ಧ ಮನಸ್ಸು, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವವೇ ಈ ಶಕ್ತಿಗಳನ್ನು ನಿಮ್ಮತ್ತ ಆಕರ್ಷಿಸಿದೆ. ನೀವು ಪ್ರತಿಯೊಂದು ಸಮಸ್ಯೆಯಿಂದಲೂ ಬುದ್ಧಿವಂತಿಕೆಯಿಂದ ಹೊರಬಂದಿದ್ದೀರಾ. ಅದರ ಹಿಂದೆ ಈ ದೈವಿಕ ರಕ್ಷಣೆಯೇ ಮುಖ್ಯ ಕಾರಣವಾಗಿದೆ. ಕನ್ಯಾ ರಾಶಿಯವರು ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಶಿಸ್ತಿನ ಜೀವನವನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಸುತ್ತಲೂ ಇದ್ದೇ ಇರುತ್ತಾರೆ. ನೀವು ಯಾರಿಗೂ ಕೂಡ ಹಾನಿ ಮಾಡದೇ ಇದ್ದರೂ ನಿಮ್ಮ ಶುದ್ಧತೆ ಕೆಲವರಿಗೆ ತಾಳಲಾಗೋದಿಲ್ಲ. ಆ ಅಸೂಯೆಯಿಂದ ಕೆಲವರು ನಿಮ್ಮ ವಿರುದ್ಧ ನಕಾರಾತ್ಮಕ ಶಕ್ತಿ, ಗುಪ್ತ ತಂತ್ರಗಳು ಅಥವಾ ಮಾನಸಿಕ ಒತ್ತಡಗಳನ್ನು ಉಂಟು ಮಾಡಬಹುದು. ಅದೇ ರೀತಿ ನಿಮಗೆ ತೊಂದರೆ ಕೊಡಲು ಪ್ರಯತ್ನಿಸ್ತಾ ಇರಬಹುದು. ಕೆಲವಾರು ಸಂದರ್ಭಗಳೆಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ತದ್ವಿರುದ್ಧವಾಗಿದೆ. ಆದರೆ ಯಾರ ಮೇಲೆ ಈ 2 ದಿವ್ಯ ಶಕ್ತಿಗಳ ಆಶೀರ್ವಾದವಿದೆಯೋ ಅವರ ಜೀವನಕ್ಕೆ ನಿಜವಾದ ಹಾನಿ ಸಂಭವಿಸೋದಿಲ್ಲ. ನೀವು ಸಂಪೂರ್ಣವಾಗಿ ದೈವಿಕ ರಕ್ಷಣೆಯ ಒಳಗಿದ್ದೀರಾ. ಕನ್ಯಾ ರಾಶಿಯವರೇ, ಮುಂದಿನ 4-5 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ನಿರ್ಣಾಯಕ ದಿನವಾಗಿದೆ. ಈ ಅವಧಿಯಲ್ಲಿ ನೀವು ನಿರೀಕ್ಷಿಸದೇ ಇರುವಂತಹ ಶುಭ ಸುದ್ದಿ, ಹಣಕಾಸಿನ ಪರಿಹಾರ ಅಥವಾ ಮಾನಸಿಕ ಸಂತೋಷ ಕೊಡುವಂತಹ ಘಟನೆಗಳು ಸಂಭವಿಸುವಂತಹ ಅದ್ಭುತವಾದ ಸಾಧ್ಯತೆ ಇದೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಅಥವಾ ನಿಮ್ಮ ದುರ್ಬಲತೆಯನ್ನು ಬಳಸಿಕೊಳ್ಳುವವರು ಮತ್ತೆ ಸಕ್ರಿಯರಾಗಬಹುದು. ಆದ್ದರಿಂದ ಈ ದಿನಗಳಲ್ಲಿ ಪ್ರತಿಯೊಂದು ಮಾತು, ಪ್ರತಿಯೊಂದು ನಿರ್ಧಾರವನ್ನು ತುಂಬ ಎಚ್ಚರಿಕೆಯಿಂದ ತೆಗೆದುಕೊಳ್ಳೋದು ಅತ್ಯಂತ ಅಗತ್ಯವಾಗಿರುತ್ತೆ. ಇಲ್ಲವಾದರೆ ಕನ್ಯಾ ರಾಶಿಯವರು ಬಹಳಷ್ಟು ಕಷ್ಟಪಡಬೇಕಾದಂಥ ಅವಕಾಶ ಬರುತ್ತೆ. ತಪ್ಪಿಸಿಕೊಳ್ಳಬೇಡಿ. ಈ ಒಂದು ಮಾಹಿತಿಯನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಾಹಿತಿಯನ್ನು ನೀವು ಸುಲಭವಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ನಿಮಗೆ ಕಷ್ಟ ಕೊಡುವಂತಹ ಪ್ರತಿಯೊಬ್ಬ ಶತ್ರುವನ್ನು ಕಂಡು ಹಿಡ್ಕೊಳ್ಬಹುದು ಮತ್ತು ನಿಮ್ಮ ಜೀವನದ ಅತ್ಯಂತ ಕಠಿಣ ಸಂದರ್ಭದಿಂದ ಸುಲಭವಾಗಿ ಹೊರಬರಬಹುದು. ಕನ್ಯಾ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ಅಡಚಣೆ ಹೊರಗಿನ ಶತ್ರುಗಳಿಂದ ಅಲ್ಲ, ನಿಮ್ಮ ಅತ್ಯಂತ ಹತ್ತಿರದಲ್ಲಿರುವಂತಹ ವ್ಯಕ್ತಿಗಳಿಂದಲೇ ಬಂದಿರಬಹುದು. ಸದಾ ನಿಮ್ಮ ಪರವಾಗಿ ಮಾತನಾಡುವ, ನಿಮ್ಮ ಸಮಸ್ಯೆಗಳನ್ನು ಕೇಳುವ ವ್ಯಕ್ತಿಯೇ ಒಳಗೊಳಗೆ ನಿಮ್ಮ ಶಕ್ತಿಯನ್ನು ನಾಶಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ ಹಲವು ವರ್ಷಗಳಿಂದ ಅವನು ನಿಮ್ಮ ಮೇಲೆ ಮಾನಸಿಕವಾದ ಪ್ರಭಾವ ಬೀರಲು ಪ್ರಯತ್ನಿಸ್ತಾ ಇದ್ದಾನೆ. ಆದರೆ ಈಗ ಆ ಕಾಲ ಮುಗಿತಾ ಬಂದಿದೆ. ದೈವಿಕ ಶಕ್ತಿಗಳ ದೃಷ್ಟಿ ಅವನ ಮೇಲೆ ಬಿದ್ದಿದ್ದು ಸತ್ಯ ಬಹಿರಂಗವಾಗುವ ಸಮಯ ಹತ್ತಿರವಾಗಿದೆ. ಕನ್ಯಾ ರಾಶಿಯವರೇ, ಇಲ್ಲಿಯ ತನಕ ನಿಮ್ಮ ಜೀವನದಲ್ಲಿ ಸಂಭವಿಸಿದಂತಹ ಅನೇಕ ಅಸ್ಪಷ್ಟ ಘಟನೆಗಳು, ಮಾನಸಿಕವಾಗಿ ನೀವು ಅನುಭವಿಸಿದ ಕಷ್ಟಗಳು, ಯಾತನೆ, ನೋವು, ಆಕಸ್ಮಿಕವಾಗಿ ತಪ್ಪಿಹೋದ ಅಪಾಯಗಳು ಮತ್ತು ಕಾರಣವಿಲ್ಲದೆ ಉಳಿದ ಶಾಂತಿ, ಎಲ್ಲದರ ಹಿಂದೆ ಇರುವ ಮಹಾರಹಸ್ಯವನ್ನು ಈಗ ಅರಿಯುವಂತಹ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಆ 2 ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ. ಒಂದು ವಿಶೇಷವಾಗಿರುವಂತಹ ನೀವು ಭೂಮಿ ತತ್ವದ ಒಂದು ಶಕ್ತಿಯನ್ನು ಹೊಂದಿರೋದ್ರಿಂದ ಭೂದೇವಿ ಮತ್ತು ವಿಶೇಷ ಒಂದು ಶಕ್ತಿಯನ್ನು ಹೊಂದಿರುವಂತಹ ಸೂರ್ಯದೇವರು. ಈ ಭೂಮಿ ತಾಯಿ ಮತ್ತು ಸೂರ್ಯದೇವರ ಸಂಪೂರ್ಣವಾದ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಶಕ್ತಿಯನ್ನು ತುಂಬುತ್ತಾ ಹೋಗ್ತಿದೆ. ಭೂತತ್ವಕ್ಕೆ ಸೇರಿದಂತಹ ಕನ್ಯಾ ರಾಶಿಯವರನ್ನ ಭೂದೇವಿ ತಾಯಿ
ನೆಲೆಯಂತೆ ತನ್ನ ಅಂಗಳದಲ್ಲಿ ಹಿಡಿದು ಸ್ಥಿರತೆ, ಸಹನೆ ಮತ್ತು ಶಾಂತಿ ಶಕ್ತಿಯ ನೆಲೆಯನ್ನ ಶಕ್ತಿಯಿಂದ ಸದಾ ಕಾಪಾಡುತ್ತಿದ್ದಾಳೆ. ನೀವು ಎಷ್ಟೇ ಸಂಕಷ್ಟಗಳನ್ನು ಎದುರಿಸಿದರೂ ನೆಲೆಯೂರಿ ನಿಲ್ಲಲು ಶಕ್ತಿ ನಿಮಗೆ ದೊರಕಿರುವುದು ಈ ಭೂಶಕ್ತಿಯಿಂದ ಫಲವೇ ಆಗಿರುತ್ತದೆ. ಈ ಸಮಯ ನೀವು ಖಂಡಿತವಾಗಿ ಭೂಮಾತೆಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದೇ ಸಮಯದಲ್ಲಿ ನಿಮಗೆ ಇನ್ನೊಂದು ಶಕ್ತಿಯಾಗಿ ನಿಂತಿರುವಂತಹ ಸೂರ್ಯ ದೇವತೆಯ ಶಕ್ತಿ. ಹೌದು, ದಿವ್ಯ ರಕ್ಷಣೆಯು ನಿಮ್ಮ ಸುತ್ತ ನಿರಂತರವಾಗಿ ಸಕ್ರಿಯವಾಗಿದೆ. ಇತರರೊಂದಿಗೆ ಗೊತ್ತಾಗದಂತೆ ನಿಮ್ಮ ಮೇಲೆ ಬರುವಂತಹ ನಕಾರಾತ್ಮಕ ದೃಷ್ಟಿ, ಅಸೂಯೆ, ತಾಂತ್ರಿಕ ಪ್ರಯೋಗಗಳು ಅಥವಾ ಅಜ್ಞಾತ ಶಕ್ತಿಗಳ ದಾಳಿಯನ್ನ ಅವು ಮೊದಲೇ ತಡೆದು ನಿಲ್ಲಿಸುತ್ತವೆ. ನೀವು ಗಮನಿಸದೇ ಹೋದರೂ ಕೂಡ ಇವು ನಿಮಗೆ ಕೆಲಸ ಮಾಡುತ್ತಿದೆ. ಹೌದು, ಈ ಸಮಯದಲ್ಲಿ ಏಕಾಏಕಿ ಭಯ ಹುಟ್ಟಿಸುವಂತಹ ಸಂದರ್ಭಗಳು ಬಂದಿರಬಹುದು. ಅನೇಕ ರೀತಿಯ ಅಶಾಂತಿಗಳು ಮೊದಲೇ ತಡೆದು ನಿಲ್ಲಿಸಿದಂತಹ ಶಕ್ತಿ ನೀವು ಗಮನಿಸದೇ ಇದ್ದರೂ ಕೂಡ ಅನೇಕ ಬಾರಿ ಅಶಾಂತಿಯಿಂದ ತುದಿಗಾಲಿಗೆ ಬಂದು ಮತ್ತೆ ಶಾಂತರಾಗೋದು, ಭಯ ಹುಟ್ಟಿಸುವ ಸಂದರ್ಭಗಳು ಏಕಾಏಕಿ ದೂರವಾಗೋದು, ಇವೆಲ್ಲವೂ ಈ ರಕ್ಷಣೆಗಳ ಸಂಕೇತಗಳು. ಕಾಣದ ಕವಚದಂತೆ ಈ ದಿವ್ಯ ಶಕ್ತಿಗಳು ನಿಮ್ಮ ಸುತ್ತ ನಿಂತು ನಿಮ್ಮ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಮತೋಲನವನ್ನು ಕಾಪಾಡುತ್ತಿದೆ. ಆದ್ದರಿಂದ ಕನ್ಯಾ ರಾಶಿಯವರೇ, ಶುದ್ಧ ಚಿಂತನೆ, ಸತ್ಯ ಮಾರ್ಗ ಮತ್ತು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಲ್ಲಿ ನಡೆಯುವಷ್ಟು ಈ ದಿವ್ಯ ಕೃಪೆಗಳು ಬಲ ಇನ್ನಷ್ಟು ಹೆಚ್ಚಾಗ್ತಾ ಹೋಗಿ ನಿಮ್ಮ ಜೀವನವನ್ನ ಅಜ್ಞಾತವಾಗಿ ಸದಾ ಸುರಕ್ಷಿತಲೇ ಇರುತ್ತದೆ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ ನಿಮ್ಮನ್ನ ಆತ್ಮ ಸಂರಕ್ಷಣೆ ಹಾಗೂ ಆರೋಗ್ಯವಂತರನ್ನಾಗಿ ಮಾಡ್ತಾ ಹೋಗುತ್ತೆ. ಕನ್ಯಾ ರಾಶಿಯವರೇ, ಈ ದೈವಿಕ ಕೃಪೆ ಸದಾ ಇರಬೇಕೆಂದು ನೀವು ಬಯಸೋದಾದ್ರೆ ನೀವು 2-3 ತಪ್ಪುಗಳನ್ನು ತಕ್ಷಣವೇ ನಿಲ್ಲಿಸಬೇಕು. ಮೊದಲನೆಯದು, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಮಾಡಬಾರ್ದು. ಅದೇ ರೀತಿ ಹಾವುಗಳಿಗೆ, ನಾಗದೇವತೆಗಳಿಗೆ ತೊಂದರೆಯನ್ನ ಕೊಡಬಾರ್ದು. ಇನ್ನು ದೈವಿಕವಾಗಿ ಈ ಶಕ್ತಿಗಳು ಅಸಮಾಧಾನಗೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ತೀವ್ರವಾದ ಒಂದು ಕಷ್ಟಕ್ಕೆ ಒಳಗಾಗ್ತೀರಾ. ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾದ ಮುಖ್ಯ ಕೆಲಸ ಅಂದ್ರೆ ಭೂಮಿ ತಾಯಿಯನ್ನ ಸ್ಪರ್ಶ ಮಾಡಿ ಕೈ ಮುಗಿದು ನಿಮ್ಮ ದಿನವನ್ನ ಶುರು ಮಾಡಬೇಕು. ಸೂರ್ಯದೇವನಿಗೆ ಪ್ರತಿದಿನ ನಮಸ್ಕಾರವನ್ನ ಸಲ್ಲಿಸ್ತಾ ಹೋಗ್ಬೇಕು. ಓಂ ಸೂರ್ಯನಾರಾಯಣಾಯ ನಮಃ ಮಂತ್ರವನ್ನ ನೀವು ಪ್ರತಿದಿನ ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ, ಕುಟುಂಬದಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತೆ. ಈ ದೈವಿಕ ಶಕ್ತಿಗಳು ಅಸಮಾಧಾನ ಉಂಟಾದ್ರೆ ನಿಮ್ಮ ಜೀವನ ಪ್ರತಿಯೊಂದು ಹಂತದಲ್ಲೂ ಕೂಡ ಬದಲಾವಣೆಗೆ ಸಾಧ್ಯವಾಗೋದಿಲ್ಲ. ಸಾಕಷ್ಟು ಕಷ್ಟವನ್ನ ಎದುರಿಸಬೇಕಾಗಿ ಬರುತ್ತೆ. ಪ್ರತಿ ತಿಂಗಳು ಪೌರ್ಣಿಮೆ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಖಂಡಿತವಾಗಿ ನೀವು ದೇವಾಲಯಕ್ಕೆ ಹೋಗೋದು, ದೇವರ ಸ್ಮರಣೆ ಮಾಡೋದು ಅತ್ಯುತ್ತಮ ಶಕ್ತಿಯನ್ನ ತುಂಬುತ್ತದೆ. ಈ ಸರಳ ಉಪಾಯವೇ ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳನ್ನ ನಿಧಾನವಾಗಿ ದೂರ ಮಾಡುತ್ತದೆ. ರಾತ್ರಿ ಮಲಗುವ ಮುನ್ನ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಸೆ ಕನಸುಗಳನ್ನ ಭೂದೇವಿಯ ಮುಂದೆ ಮತ್ತು ಸೂರ್ಯದೇವನ ಮುಂದೆ ಆಕಾಶದಲ್ಲಿ ಹೇಳಿಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಕಷ್ಟಗಳು, ನಿಮ್ಮ ಕನಸುಗಳು ನನಸಾಗೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಕನ್ಯಾ ರಾಶಿಯವರೇ, ಬಹುಕಾಲದ ನಂತರ ಶನಿ, ಬುಧ ಮತ್ತು ರಾಹುಗಳ ವಿಶೇಷವಾದ ಸಂಯೋಗ ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀರುತ್ತಿದೆ. ಮೊದಲನೇ ನೋಟಕ್ಕೆ ಈ ಸಮಯ ಗೊಂದಲದಂತೆ ಕಾಣಬಹುದು, ಆದರೆ ವಾಸ್ತವದಲ್ಲಿ ಇದೇ ಸಮಯ ನಿಮ್ಮ ಅತಿಯಾದ ಜೀವನದಲ್ಲಿ ದೊಡ್ಡ ಪರಿವರ್ತನೆಯನ್ನ ತರುವಂತಹ ಕಾಲವಾಗಿದೆ. ಮುಂದಿನ ಜೀವನದಲ್ಲಿ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ, ಮಹತ್ವವಾಗಿರುತ್ತೆ. ಅತ್ಯುತ್ತಮ ಬದಲಾವಣೆಗಳು ಸಂಭವಿಸುತ್ತವೆ. ಮಾನಸಿಕವಾಗಿ ಶಾಂತಿ, ಸ್ಥಿರ ಆದಾಯ, ಗೌರವ, ಸ್ಪಷ್ಟ ನಿರ್ಧಾರಗಳು ಮತ್ತು ಆತ್ಮವಿಶ್ವಾಸ. ನೀವು ಅರ್ಹರಾಗಿರುವ ಎಲ್ಲವನ್ನ ನಿಧಾನವಾಗಿ ನಿಮ್ಮ ಕಡೆಗೆ ಬರುತ್ತಿರುವಂತಹ ಸಮಯ ಇದಾಗಿದೆ. ಒಟ್ಟಾರೆಯಾಗಿ ನಿಮ್ಮನ್ನ ಈ ಸಮಯದಲ್ಲಿ ಯಾರು ಕೂಡ ಸೋಲಿಸೋಕೆ ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಜಯವನ್ನ ನೀವು ತಪ್ಪಿಸಿಕೊಳ್ಳೋಕೆ ಆಗೋದಿಲ್ಲ. ಈ ಸಮಯ ಸಂಪೂರ್ಣವಾಗಿ ನಿಮ್ಮದಾಗಿರುತ್ತದೆ. ಕಷ್ಟಗಳಿಂದ ಮುಕ್ತಿಯನ್ನ ಪಡೆದುಕೊಂಡು ಜೀವನದಲ್ಲಿ ನೆಮ್ಮದಿಯನ್ನ ಬರಮಾಡಿಕೊಳ್ಳುವಂತಹ ಸುವರ್ಣ ಯುಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಮ್ಯಾಜಿಕ್ ನಂತೆ ಕೆಲಸ ಮಾಡುತ್ತೆ. ತಪ್ಪದೆ ನಾವು ತಿಳಿಸಿರುವಂತಹ 2 ಪರಿಹಾರವನ್ನು ನಿಮ್ಮ ಜೀವನದಲ್ಲಿ ಅನುಸರಿಸ್ಕೊಂಡು ಹೋಗಿ ನಿಮ್ಮ ಜೀವನದ ದೊಡ್ಡ ದೊಡ್ಡ ಬದಲಾವಣೆ ಯಾವ ರೀತಿ ನಡೀತಾ ಹೋಗುತ್ತೆ, ಯಾವ ರೀತಿ ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ, ಯಾವ ರೀತಿ ಯಶಸ್ಸನ್ನು ಹೆಜ್ಜೆಯನ್ನು ಇಡ್ತಾ ಹೋಗ್ತೀರಾ ಎಂಬ ಸಂಪೂರ್ಣವಾದ ಮಾಹಿತಿ ನಿಮ್ಮ ಮನಸ್ಸನ್ನು ಮುಟ್ಟುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡುತ್ತದೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.